ವೀಕ್ಷಕರೇ ನಮಸ್ಕಾರ. ವೀಕೆಂಡ್ ಡಿಜಿಟಲ್ ನ್ಯೂಸ್ಗೆ ನಿಮಗೆಲ್ಲ ಸ್ವಾಗತ. ರಾಜ್ಯದಲ್ಲಿ 1/2 ಕೋಟಿಗೂ ಹೆಚ್ಚು ಹುದ್ದೆಗಳ ಭರ್ತಿ, ಇದು 3 ದಿನಗಳ ಹಿಂದೆ ರಾಜ್ಯ ಸಚಿವ ಸಂಪುಟ ತೆಗೆದುಕೊಂಡಿರತಕ್ಕಂಥ ಒಂದು ತೀರ್ಮಾನ. ಅಂದರೆ 50,000ಕ್ಕೂ ಅಧಿಕವಾದಂತಹ ಒಂದು ಸರ್ಕಾರಿ ಹುದ್ದೆಗಳು ಏನಿದೆ, ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರತಕ್ಕಂಥ ಒಂದು ಹುದ್ದೆಗಳ ಒಂದು ನೇಮಕಾತಿ ಮಾಡ್ತೇವೆ ಅಂತಕ್ಕಂಥ ಒಂದು ತೀರ್ಮಾನವನ್ನು ಸರ್ಕಾರ ತೆಗೆದುಕೊಂಡಿದೆ, ಸಂಪುಟ ಸಭೆ ಅಂತಕ್ಕಂಥದ್ದು. ಇದಕ್ಕೆ ಹಿಂದೆ ಧಾರವಾಡದಲ್ಲಿ ಒಂದು ಬೃಹತ್ ಯುವಕರ ಒಂದು ಪ್ರತಿಭಟನಾತ್ಮಕವಾದಂತಹ ಒಂದು ರ್ಯಾಲಿ ನಡೆಯುತ್ತೆ. ಈ ಪ್ರತಿಭಟನಾತ್ಮಕವಾದಂತಹ ಒಂದು ಸಮಾವೇಶದ ನಂತರ ರಾಜ್ಯ ಸಚಿವ ಸಂಪುಟ ಈ ರೀತಿಯಾದಂತಹ ಒಂದು ತೀರ್ಮಾನವನ್ನು ತೆಗೆದುಕೊಂಡಿದೆ ಅಂತಕ್ಕಂಥದ್ದು. ಈಗಾಗಲೇ 56,000 ಹುದ್ದೆಗಳು ಖಾಲಿಯಾಗಲಿಕ್ಕೆ ಕಾರಣ ಏನು ಅಂತಕ್ಕಂಥದ್ದನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸೂಚ್ಯವಾಗಿ ಹೇಳಿದ್ದಾರೆ. ಇದು ಕೇವಲ ಸರ್ಕಾರ ಉದ್ದೇಶಪೂರ್ವಕವಾಗಿ ಈ ಎಲ್ಲ ಹುದ್ದೆಗಳ ನೇಮಕಾತಿ ಅಥವಾ ಹುದ್ದೆಗಳನ್ನು ನಾವು ಭರ್ತಿಯಾಗದೆ ಹಾಗೆ ಇಟ್ಕೊಂಡಿಲ್ಲ. ಇದಕ್ಕೆ ಮೀಸಲಾತಿ ಕಾರಣ. ಮೀಸಲಾತಿ ಅಂತಕ್ಕಂಥ ಒಂದು ಸಮಸ್ಯೆಯಿಂದ, ಒಳ ಮೀಸಲಾತಿ ಅಂತಕ್ಕಂಥ ಒಂದು ಅಂಶದಿಂದ ನಾವು ಇಷ್ಟು ಹುದ್ದೆಗಳನ್ನು ಭರ್ತಿ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತಕ್ಕಂಥದ್ದನ್ನು ಅವರು ಹೇಳ್ತಾರೆ. ಇದರಲ್ಲಿ ಹಿಂದಿನ ಸರ್ಕಾರದ ಕೊಡುಗೆ ಕೂಡ ಇದೆ ಅಂತ ಕೂಡ ಹೇಳ್ತಾರೆ. ಹೌದು, ಎಲ್ಲ ಸರ್ಕಾರಗಳು ಕೂಡ ಈ ಸರ್ಕಾರಿ ನೇಮಕಾತಿ ವಿಚಾರದಲ್ಲಿ ಮಾಡ್ತಾ ಇರ್ತಕ್ಕಂಥ ದೊಡ್ಡ ತಪ್ಪುಗಳು ಏನು ಅಂತ ಹೇಳಿದರೆ, 50%ಕ್ಕೂ ಮೀರಿದ ನೇಮಕಾತಿಗಳು ಊರ್ಜಿತವಾಗುವುದಿಲ್ಲ. ಇದು ಸುಪ್ರೀಂ ಕೋರ್ಟ್ ಬಹಳ ವರ್ಷಗಳ ಹಿಂದೆ ಕೊಟ್ಟಿರತಕ್ಕಂಥ ಒಂದು ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್. ಇಂದಿರಾ ಸಹಾನಿ ಪ್ರಕರಣದಲ್ಲಿ 50%ರಷ್ಟಕ್ಕೂ ಹೆಚ್ಚಿನ ಮೀಸಲಾತಿ ಬಳಸಿ ಯಾವುದೇ ಸರ್ಕಾರ ಯಾವುದೇ ರೀತಿಯಾದಂತಹ ಒಂದು ಸವಲತ್ತುಗಳನ್ನು ಕೊಡತಕ್ಕಂಥದ್ದು ಸರಿ ಇಲ್ಲ ಅಂತಕ್ಕಂಥ ಒಂದು ತೀರ್ಮಾನಕ್ಕೆ, ಆ ಒಂದು ತೀರ್ಮಾನವನ್ನು ಎಲ್ಲ ಸರ್ಕಾರಗಳು ಮುಚ್ಚಿಟ್ಟು ತಮಗಿಷ್ಟ ಬಂದ ರೀತಿಯಲ್ಲಿ ಈ ರೀತಿಯಾದಂತಹ ರಿಕ್ರೂಟ್ಮೆಂಟ್ಗಳು ಮಾಡಿದರೆ ನ್ಯಾಯಾಲಯಗಳಾದರೂ ಯಾವ ರೀತಿ ಇದನ್ನು ಒಪ್ಪುತ್ತೆ? ಆದರೆ ಈಗ ಸರ್ಕಾರ ಹೇಳುತ್ತೆ, ಇಲ್ಲ, ನಾವು ಮೀಸಲಾತಿಯ ಒಂದು ಪ್ರಮಾಣಗಳನ್ನೆಲ್ಲ ಮನದಲ್ಲಿಟ್ಟುಕೊಂಡು, ಮೀಸಲಾತಿಯ ಒಂದು ಎಲ್ಲ ವಿಚಾರಗಳನ್ನು ನಾವು ಗಮನದಲ್ಲಿಟ್ಟುಕೊಂಡು ಹಗರಣ ರಹಿತವಾಗಿ ನಾವು ಹಂತ ಹಂತವಾಗಿ ಈ ಹುದ್ದೆಗಳನ್ನು ತುಂಬುತ್ತೇವೆ ಅಂತಕ್ಕಂಥ ಮಾತನ್ನು ಸರ್ಕಾರ ಇವತ್ತು ಒತ್ತಿ ಹೇಳ್ತಾ ಇದೆ ಅಂತಕ್ಕಂಥದ್ದು. ಮೊಟ್ಟ ಮೊದಲನೇದಾಗಿ ಕರ್ನಾಟಕದಲ್ಲಿ ಈ ಗವರ್ಮೆಂಟ್ ರಿಕ್ರೂಟ್ಮೆಂಟ್ ಅಂತಕ್ಕಂಥದ್ದೇ ನಾನಾ ಗೋಜಲುಗಳಲ್ಲಿ ಇವತ್ತು ಸಿಕ್ಕಿ ನಜ್ಜುಗುಜ್ಜಾಗಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಒಂದು ಕಡೆ ಇತ್ಯರ್ಥ ಕಾರಣದ ಮೀಸಲಾತಿ, ಒಂದು ಕಡೆ ಇತ್ಯರ್ಥ ಕಾರಣದ ಒಳ ಮೀಸಲಾತಿ. ಈ ಒಳ ಮೀಸಲಾತಿನಲ್ಲಿ ನಾನಾ ರೀತಿಯಾದಂತಹ ಒಂದು ಸಂಕಷ್ಟಗಳು. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದವರಿಗೆ ಏನು ಒಂದು 15% ಅಂತಕ್ಕಂಥದ್ದು ಕಾನ್ಸ್ಟಿಟ್ಯೂಷನಲ್ಲಿ ಡಿಫೈನ್ಡ್, 15% SC ಮತ್ತೆ 13% ST ಅಂತಕ್ಕಂಥದ್ದು. ಅದನ್ನು ಮತ್ತೆ ಬದಲಾಯಿಸತಕ್ಕಂಥ ರೀತಿಯಲ್ಲಿ ಸರ್ಕಾರದ ತೀರ್ಮಾನಗಳು, ಅದರ ಮೇಲೆ ವಿವಿಧ ರೀತಿಯಾದಂತಹ ಒಂದು ಚಳುವಳಿಗಳು, ಅದರ ಮೇಲೆ ಮೀಸಲಾತಿಗಾಗಿ ಪ್ರತಿನಿತ್ಯ ನಡೀತಾ ಇರತಕ್ಕಂತಹ ಹೋರಾಟಗಳು, ಇದಕ್ಕೆ ಒಂದು ತಾರ್ಕಿಕವಾದಂತಹ ಒಂದು ಅಂತ್ಯವನ್ನು ನೀಡದಂತಹ ಸರ್ಕಾರ ಯಾವ ರೀತಿ 56,000 ಹುದ್ದೆಗಳನ್ನು ನೀವು ಕ್ರಮಬದ್ಧವಾಗಿ ಸಂವಿಧಾನಬದ್ಧವಾಗಿ ತುಂಬಲಿಕ್ಕೆ ಸಾಧ್ಯ ಅಂತಕ್ಕಂಥ ಒಂದು ದೊಡ್ಡ ಪ್ರಶ್ನೆ ಇವತ್ತು ಜನತೆಯ ಮುಂದೆ ಇದೆ. ಇದು ಪ್ರಾಕ್ಟಿಕಲ್ ಆಗಿ ಸಾಧ್ಯ ಆಗುತ್ತಾ? ಇವರಿವೆಲ್ಲವನ್ನೂ ಪೂರೈಸಿ ಫುಲ್ಫಿಲ್ ಮಾಡಲಿಕ್ಕೆ ಎಷ್ಟು ದಿನ ಬೇಕಾಗುತ್ತೆ? ನೀವು 50%ಕ್ಕಿಂತ ಹೆಚ್ಚಿನ ಒಂದು ಮೀಸಲಾತಿಯನ್ನು ನೀವು ಏನು ಅನ್ಕೊಂಡಿದ್ದೀರಾ ಅದರ ಪ್ರಕಾರ ಮಾಡಬೇಕಾದ್ರೆ ಅದಕ್ಕೆ ಕೇಂದ್ರ ಸರ್ಕಾರ ಒಪ್ಪುತ್ತಾ? ಇದು ಪಾರ್ಲಿಮೆಂಟ್ ಅಲ್ಲಿ ಮೀಸಲಾತಿ ಅಂತಕ್ಕಂಥದ್ದು ಏನು ನೀವು ಜಾಸ್ತಿ ಮಾಡಿಕೊಂಡ್ರೆ ಅದಕ್ಕೆ ಒಪ್ಪಿಗೆ ಕೊಡಬೇಕಲ್ವಾ? ಹಾಗಾದ್ರೆ ನೀವು ಮಾಡ್ತಕ್ಕಂಥ ಒಂದು ನೇಮಕಾತಿ ಯಾವ ಒಂದು ಮಾನದಂಡಗಳು ಮತ್ತೆ ಯಾವ ಒಂದು ಪ್ರಮಾಣದಲ್ಲಿ ಇರುತ್ತೆ? ನೀವು ಮಾಡ್ತಕ್ಕಂಥ ಈ ಎಲ್ಲ ನೇಮಕಾತಿಗಳು ನಾಳೆ ಬೆಳಗ್ಗೆ ನಿಜಕ್ಕೂ ಕೂಡ ಇದನ್ನು ಕೋರ್ಟುಗಳು ಎತ್ತಿ ಹಿಡಿತಕ್ಕಂಥ ರೀತಿಯಲ್ಲೇ ನೀವು ಇವತ್ತು ನೇಮಕಾತಿಗಳು ಮಾಡಬೇಕಾಗತ್ತೆ. ಯಾಕೆಂತ ಹೇಳಿದ್ರೆ ನೀವು ನೋಡ್ತಾ ಇರಬಹುದು, ಕಳೆದ 10, 15, 20 ವರ್ಷಗಳ ಕಾಲಾವಧಿಯಲ್ಲಿ ರಾಜ್ಯದಲ್ಲಿ ಎ ಮತ್ತೆ ಬಿ ಮತ್ತೆ ಸಿ ಹುದ್ದೆಗಳಿಗೆ, ಗೆಜೆಟೆಡ್ ರ್ಯಾಂಕ್ಗಳಿಗೆ, ಬೇರೆ ಬೇರೆ ರೀತಿಯಾದಂತಹ ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರತಕ್ಕಂತಹ ಹುದ್ದೆಗಳನ್ನು ತುಂಬಿದಾಗ ಇವೆಲ್ಲವೂ ಕೂಡ
ಪೆಂಡಿಂಗಲ್ಲಿ ಬಿದ್ದು ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಟ್ರೈಬ್ಯುನಲ್ ಅಲ್ಲಿ, ಹೈಕೋರ್ಟಿನಲ್ಲಿ, ಸುಪ್ರೀಂ ಕೋರ್ಟಿನಲ್ಲಿ ಇವತ್ತು ಸ್ಟೇ ಆರ್ಡರ್ಗಳಾಗಿ ಅಲ್ಲಿ ಬಿದ್ದಿವೆ ಅಂತಕ್ಕಂಥದ್ದು. ಈ ನ್ಯಾಯಾಲಯಗಳಲ್ಲಾದರೂ ಕೂಡ ಕಣ್ಮುಚ್ಕೊಂಡು ಆರ್ಡರ್ ಕೊಟ್ಟಿದ್ದಲ್ಲ. ಡಿಫೆಕ್ಟಿವ್ ನೋಟಿಫಿಕೇಶನ್ಸ್ ಮೇಲೆ ಇದಕ್ಕೆ ನಾವು ಎಸ್ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಡಿಫೆಕ್ಟಿವ್ ನೋಟಿಫಿಕೇಶನ್ಸ್ ಮೇಲೆ ಸರ್ಕಾರಗಳು ರಿಕ್ರೂಟ್ಮೆಂಟ್ ಮಾಡಿದರೆ ನಾವು ಇದನ್ನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ಕೋರ್ಟುಗಳ ತೀರ್ಮಾನ. ಇದಕ್ಕೆ ಉತ್ತರ ಎಲ್ಲಿದೆ ಸರ್ಕಾರದಲ್ಲಿ? ಉತ್ತರ ಕೊಡ್ತಕ್ಕಂಥ ರೀತಿಯಲ್ಲಿ, ನೀವು ಸರಿಯಾದ ರೀತಿಯಲ್ಲಿ ಉತ್ತರ ಕೊಡ್ತಕ್ಕಂಥ ಕೆಪಾಸಿಟಿ ಸರ್ಕಾರಗಳಿಗಿದ್ರೆ ನೀವು ಯಾಕೆ ಸ್ಟೇ ಆರ್ಡರ್ಗಳನ್ನು ವೆಕೇಟ್ ಮಾಡಿಸಲಿಲ್ಲ? ಸ್ಟೇ ಆರ್ಡರ್ ವೆಕೇಟ್ ಮಾಡಿಸಿ ನೀವು ಯಾಕೆ ರಿಕ್ರೂಟ್ಮೆಂಟ್ ಪ್ರೋಸೆಸ್ ಅನ್ನು ಸರಿಯಾಗಿ ತೆಗೆದುಕೊಳ್ಳಲಿಲ್ಲ? ಇವೆಲ್ಲವೂ ಕೂಡ ಸರ್ಕಾರದ ಲೋಪಗಳೇ. ಇದು ಯಾರ ಕಾಲದಲ್ಲಾಯಿತು ಅಂತಕ್ಕಂಥದ್ದಲ್ಲ. ಹಿಂದೆ ಬಿಜೆಪಿ ಸರ್ಕಾರದಲ್ಲಾಗಿದ್ದು ಇದೇ ಲೋಪ, ಅದರ ಹಿಂದೆ ಇದ್ದಂಥ ಕಾಂಗ್ರೆಸ್ ಮತ್ತು JDS ಸಮ್ಮಿಶ್ರ ಸರ್ಕಾರದಲ್ಲಾಗಿದ್ದು ಇದೇ ಲೋಪ, ಅದರ ಹಿಂದೆ ಇದ್ದಂಥ ಬಿಜೆಪಿ ಸರ್ಕಾರದಲ್ಲೂ ಆಗಿದ್ದಂಥ ಅದೇ ಲೋಪ, ಈಗಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರದಲ್ಲಾಗಿರ್ತಕ್ಕಂಥ ಲೋಪವೂ ಕೂಡ ಇದೆ. ತಮ್ಮ ಒಂದು ಆತ್ಮವನ್ನು, ತಮ್ಮ ಒಂದು ಪ್ರಾಮಾಣಿಕತೆಯನ್ನು ಪಕ್ಕದಲ್ಲಿ ಇಟ್ಟು ಆತ್ಮವಂಚನೆ ಮಾಡಿಕೊಂಡು ರಾಜಕೀಯ ಕೆಸರಾಟ ತೊಡಗಿಕೊಂಡು ನೀವು ಮೀಸಲಾತಿಯ ಒಳಜಗರದಲ್ಲಿ ನೀವು ಮೀಸಲಾತಿಯ ಒಂದು ಜಂಜಡಗಳು ಮತ್ತೆ ಸಂಕಷ್ಟಗಳು ಮತ್ತೆ ಜಟಿಲತೆಗಳು ನೀವು ಬಿಡಿಸಿದೀರಾ. ನೀವು 56,000 ಹುದ್ದೆಗಳನ್ನು ನ್ಯಾಯಾಲಯಗಳು ಒಪ್ಪತಕ್ಕಂಥ ರೀತಿಯಲ್ಲಿ ನಿಜವಾಗಲೂ ಕೂಡ ನೀವು ಇದನ್ನು ನೇಮಕಾತಿ ಮಾಡಲಿಕ್ಕೆ ಸಾಧ್ಯನಾ ಅಂತಕ್ಕಂಥದ್ದನ್ನು ನಾವು ಇವತ್ತು ಪ್ರಾಮಾಣಿಕವಾಗಿ ನೋಡಬೇಕಾಗತ್ತೆ. ಆ ರೀತಿ ಮಾಡಬೇಕು ಅಂತಕ್ಕಂಥದ್ದು ಎಲ್ಲರ ಆಶಯ. ಯಾಕೆಂತ ಹೇಳಿದ್ರೆ ಇವತ್ತು ಸರ್ಕಾರಿ ನೇಮಕಾತಿಗಳಲ್ಲಿ ಯುವ ಜನರು ಒಂದು ರೀತಿಯಾದಂತಹ ಒಂದು ನಂಬಿಕೆಯನ್ನೇ ಕಳೆದುಕೊಂಡಿದ್ದಾರೆ. ಒಂದು ಕಡೆ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಮಾಡ್ತಾ ಇರತಕ್ಕಂಥ ಒಂದು ಪರೀಕ್ಷಾ ವೈಖರಿ, ಪರೀಕ್ಷೆ ಹಿಂದೆ ನಡೀತಾ ಇರತಕ್ಕಂಥ ವ್ಯಾಪಕವಾದ ಭ್ರಷ್ಟಾಚಾರ, ಲಂಚಗೊಳಿತನ, ಸ್ವಜನ ಪಕ್ಷಪಾತ, ಇವೆಲ್ಲವೂ ಕೂಡ ಇವತ್ತು ಪ್ರತಿಭಾವಂತ ಯುವತಿಯರನ್ನು ಇವತ್ತು ಕಾಡ್ತಾ ಇದೆ. ಅವರು ನಿರಾಶರಾಗಿದ್ದಾರೆ, ಅವರ ಒಂದು ರೀತಿಯಲ್ಲಿ ಹತಾಶರಾಗಿದ್ದಾರೆ. 56,000 ಹುದ್ದೆಗಳ ನೇಮಕಾತಿ ಅಂದ ತಕ್ಷಣ ಜನರಿಗೆ, ಯುವಕರಿಗೆ ಬಹಳ ದೊಡ್ಡ ಒಂದು ಆನಂದವನ್ನು ಇಲ್ಲಿ ಉಕ್ಕೇರಿ ಹರಿತಾ ಇಲ್ಲ. ಆದರೂ ಈ 56,000 ಹುದ್ದೆಗಳು, ಒಂದೊಂದು ಹುದ್ದೆಯೂ ಕೂಡ ಕರ್ನಾಟಕದ ಯುವತಿಯರಿಗೆ, ಪ್ರತಿಭಾವಂತರಿಗೆ, ಪ್ರಾಮಾಣಿಕರಿಗೆ, ಕಷ್ಟಪಟ್ಟು ಓದಿದಂಥವರಿಗೆ, ದಲಿತರಿಗೆ, ಎಲ್ಲ ವರ್ಗದವರಿಗೆ ನಿಜವಾಗಲೂ ಕೂಡ ಸಿಗುವಂತಾದರೆ ಅದು ನಿಜಕ್ಕೂ ಕೂಡ ಒಂದು ದೊಡ್ಡ ಸಾಧನೆಯಾಗತ್ತೆ. ಈ ನಿಟ್ಟಿನಲ್ಲಿ ಸರ್ಕಾರ ಇವತ್ತು ನಾನಾ ರೀತಿಯಲ್ಲಿ ಆಲೋಚನೆ ಮಾಡಬೇಕಾಗತ್ತೆ. ಒಂದನೇದಾಗಿ ನ್ಯಾಯಾಲಯಗಳ ಮುಂದೆ ಇರತಕ್ಕಂಥ ಒಂದು ಸ್ಟೇ ಆರ್ಡರ್ಗಳೇನಿದೆ ಅದನ್ನು ಫಸ್ಟ್ ವೆಕೇಟ್ ಮಾಡಿಸಬೇಕು. ಅದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಲೀಗಲ್ ಒಂದು ಅಸಿಸ್ಟೆನ್ಸ್ ಮತ್ತೆ ಲೀಗಲ್ ಬೇಸ್ ಏನಿದೆ ಅದನ್ನು ಸರಿಯಾದ ರೀತಿಯಲ್ಲಿ ಪ್ರತಿಪಾದನೆ ಮಾಡಬೇಕು ನ್ಯಾಯಾಲಯಗಳ ಮುಂದೆ. ರಾಜ್ಯ ಸರ್ಕಾರದ ಮೀಸಲಾತಿ ನೀತಿ ಏನು ಅಂತಕ್ಕಂಥದ್ದು ಹೈಕೋರ್ಟ್, ಸುಪ್ರೀಂ ಕೋರ್ಟ್ ಮತ್ತೆ ಟ್ರೈಬ್ಯುನಲ್ ಮುಂದೆ ಸರಿಯಾದ ರೀತಿಯಲ್ಲಿ ಪ್ರತಿಪಾದನೆ ಆಗಬೇಕು. ಮತ್ತೆ ಎಲ್ಲ ಹುದ್ದೆಗಳ ಒಂದು ನೇಮಕಾತಿನಲ್ಲಿ ಪಾರದರ್ಶಕವಾದಂತಹ, ನಿಷ್ಪಕ್ಷಪಾತವಾದಂತಹ ರೀತಿಯಲ್ಲಿ ನೇಮಕಾತಿ ನಡೆಯಬೇಕು. ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಲ್ಲಿ ನಡೀತಾ ಇರತಕ್ಕಂಥ ವ್ಯಾಪಕವಾದಂತಹ ಒಂದು ಭ್ರಷ್ಟಾಚಾರಕ್ಕೆ ಒಂದು ದೊಡ್ಡ ಮೇಜರ್ ಸರ್ಜರಿ ಸಿದ್ದರಾಮಯ್ಯ ಮಾಡಬೇಕಾಗತ್ತೆ, DK ಶಿವಕುಮಾರ್ ಮಾಡಬೇಕಾಗತ್ತೆ. ಈ ರೀತಿ ಮಾಡಿದಾಗ ನಿಜವಾಗಲೂ ಕೂಡ ಕರ್ನಾಟಕದಲ್ಲಿ KPSC ಅಥವಾ ನೇಮಕಾತಿ ಸಮಿತಿಗಳ ಮೇಲೆ ಒಂದು ರೀತಿಯಾದಂತಹ ಒಂದು ವಿಶ್ವಾಸ ಮೂಡುತ್ತೆ. ಹಿಂದೆ ಮಾಡಿದ್ದಾರೆ, ಮಾಡಿಲ್ಲ ಅಂತಕ್ಕಂಥದ್ದಲ್ಲ. 1960, 70, 80ನೇ ದಶಕದಲ್ಲಿ ನಾವು ಹಿಂತಿರುಗಿ ನೋಡೋಣ. ಆಗ ರಿಕ್ರೂಟ್ಮೆಂಟ್ ಕಮಿಟಿಗಳು, ಸೆಲೆಕ್ಷನ್ ಕಮಿಟಿಗಳಲ್ಲಿ KPSC ಆಗಲಿ ಯಾವ ರೀತಿಯಾದಂತಹ ಒಂದು ನಿಷ್ಪಕ್ಷಪಾತವಾದ ರೀತಿಯಲ್ಲಿ ರಿಕ್ರೂಟ್ಮೆಂಟ್ ಮಾಡ್ತಾ ಇರ್ತಕ್ಕಂಥ ಒಂದು ಹಿನ್ನೆಲೆಯನ್ನು ನಾವು ಮರಿತಕ್ಕಂಥದ್ದು ಬೇಡ. ಆದರೆ ಇವತ್ತು ಈ ಎಲ್ಲ ನಿರಾಶೆಗಳು ಮತ್ತೆ ಹತಾಶೆಗಳ ಮಧ್ಯೆ, ಭ್ರಷ್ಟಾಚಾರದ ಮಧ್ಯೆ ನೀವು 56,000 ಹುದ್ದೆಗಳಲ್ಲ, 1 ಕೋಟಿ ಹುದ್ದೆಗಳನ್ನು ನಾವು ನೇಮಕ ಮಾಡ್ತೀವಿ ಅಂತ ಹೇಳಿದ್ರು ಜನ ನಂಬತಕ್ಕಂಥ ಸ್ಥಿತಿನಲ್ಲಿ ಇಲ್ಲ ಅನ್ನೋದು. ಹಾಗಾಗಿ ಜವಾಬ್ದಾರಿಯಿಂದ ಮೀಸಲಾತಿ ಅಂತಕ್ಕಂಥದ್ದನ್ನು ನೀವು ಬಗೆಹರಿಸಿ ಸಮಸ್ಯೆಗಳನ್ನು, KPSCಗೆ ಮೇಜರ್ ಸರ್ಜರಿ ಮಾಡಿ, KAT, ಹೈಕೋರ್ಟ್ ಮತ್ತೆ ಸುಪ್ರೀಂ ಕೋರ್ಟ್ಗಳ ಮುಂದೆ ಇರತಕ್ಕಂಥ ಎಲ್ಲ ಲೀಗಲ್ ಡಿಸ್ಪ್ಯೂಟ್ಸ್ ಅನ್ನು ಕೂಡ ಸರಿಯಾದ ರೀತಿಯಲ್ಲಿ ಒಂದು ಲೀಗಲ್ ಅಸಿಸ್ಟೆನ್ಸ್ ತಗೊಂಡು ಅದಕ್ಕೊಂದು ರಿಲೀಫ್ ತಗೊಳ್ಳಿ. ಮಾಡಿದರೆ ನಾಳೆ ನೀವು 56,000 ಹುದ್ದೆಗಳ ನೇಮಕಾತಿ, ಅದರ ವ್ಯಾಲಿಡಿಟಿ ನಾಳೆ ಬೆಳಗ್ಗೆ ಕೋರ್ಟ್ ಮುಂದೆ ಸ್ಕ್ರೂಟಿನಿ ಆದಾಗ
ವ್ಯಾಲಿಡ್ ಆಗಿ ನಿಂತ್ಕೊಳ್ತಕ್ಕಂಥ ರೀತಿಯಲ್ಲಿ ನೀವು ಮಾಡಬೇಕು ಅಂತಕ್ಕಂಥದ್ದು ಈ ಜನರ ಆಶಯ ಆಗಿದೆ. ಅದಕ್ಕೆ ಸರ್ಕಾರ ಮಾಡುತ್ತೆ ಅಂತಕ್ಕಂಥ ಒಂದು ಆಶೆಯನ್ನು ನಾವು ಆಶಾಭಾವನೆಯನ್ನು ವ್ಯಕ್ತಪಡಿಸೋದು ಆಗುತ್ತೆ. ವೀಕ್ಷಕರೇ, ವಿಕೆ ಡಿಜಿಟಲ್ ನ್ಯೂಸ್ ಯೂಟ್ಯೂಬ್ ಚಾನಲ್ ಅನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೆಚ್ಚಿನ ಜನರಿಗೆ ಶೇರ್ ಮಾಡಿ.